ಹಾಯ್ ಹಲೋ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿರುವ ಹಾಗೆ ಆಪ್ಷನ್ ಎಂಟ್ರಿ ಲಿಂಕ್ ನ ರಿಲೀಸ್ ಮಾಡಿದ್ದಾರೆ. ಹಾಗೆ ನಿಮಗೆ ಆಲ್ರೆಡಿ ಗೊತ್ತಿದೆ ಆಪ್ಷನ್ ಎಂಟ್ರಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಹಾಗೆ ಲಾಸ್ಟ್ ಡೇಟ್ ಕೂಡ ನಿಮಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಆಪ್ಷನ್ ಎಂಟ್ರಿ ಲಿಂಕ್ ಎಲ್ಲಿ ಅವೈಲೇಬಲ್ ಆಗುತ್ತೆ, ಹಾಗೆ ಆಪ್ಷನ್ ಎಂಟ್ರಿನ ಯಾವ ರೀತಿ ಮಾಡಬೇಕು, ಒಂದು ಸ್ಮಾಲ್ ಡೆಮೋ ತರ ನಿಮಗೆ ಆಲ್ಮೋಸ್ಟ್ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಹಾಗೆ ಯಾವ ಯಾವ ಸ್ಟೆಪ್ ನ ನೀವು ಫಾಲೋ ಮಾಡಬೇಕು, ಹಾಗೆ ನೀವು ಇನ್ ಕೇಸ್ ಏನಾದ್ರೂ ಲಾಗಿನ್ ಆದ್ರಿ ಅಂತ ಹೇಳಿದ್ರೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ನೀವು ಲಾಗಿನ್ ಆದ್ರಿ ಅಂತ ಹೇಳಿದ್ರೆ ಯಾವ ಯಾವ ಇಂಟರ್ಫೇಸ್ ಓಪನ್ ಆಗುತ್ತೆ, ಹಾಗೆ ನೀವು ಎಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕು ಆ ಒಂದು ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಒಂದು ಕೊಡುವ ಪ್ರಯತ್ನನ ಈ ಒಂದು ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಮೊದಲನೇದಾಗಿ ಫಸ್ಟ್ ನೀವು ಆಪ್ಷನ್ ಎಂಟ್ರಿ ನೀವು ನೋಡ್ಬೇಕು, ಲಿಂಕ್ ಸಿಗ್ಬೇಕು ಅಂತ ಹೇಳಿದ್ರೆ ನೀವು ಕೆಇಎ ವೆಬ್ಸೈಟ್ ಹೋಮ್ ಪೇಜ್ ನ ವಿಸಿಟ್ ಮಾಡಿ. ಹೋಮ್ ಪೇಜ್ ನ ವಿಸಿಟ್ ಮಾಡಿ ಆದ್ಮೇಲೆ ನಿಮಗೆ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಫಸ್ಟ್ ರೌಂಡ್ ಇಂಜಿನಿಯರ್ ಮತ್ತು ಇತರ ಕೋರ್ಸ್ ಗಳ ಆಯ್ಕೆಗಳಿಗೆ. ನೀವು ಇಂಜಿನಿಯರ್ ಮತ್ತೆ ಬೇರೆ ಬೇರೆ ಕೋರ್ಸ್ ಗಳಿಗೆ ನೀವು ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ನಿಮಗೆ ಅಲಾಟ್ ಮಾಡಿದ್ದಾರೆ. ಸೀಟ್ ಅಲಾಟ್ಮೆಂಟ್ ಗೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಜಸ್ಟ್ ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಫಸ್ಟ್ ನೀವೇನ್ ಮಾಡ್ಬೇಕಿಲ್ಲಿ 21 UGE ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಜಸ್ಟ್ ಯು ವಾಂಟ್ ಟು ಎಂಟರ್ ದ ರಿಮೈನಿಂಗ್ ನಂಬರ್ಸ್. ನಿಮ್ಮಲ್ಲಿರುವಂತಹ ಸಿಇಟಿ ನಂಬರ್ನ ಈ ನಂಬರ್ನ ಬಿಟ್ಟು ಮುಂದಿನ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಹಾಗೆ ಇಲ್ಲಿ ಒಂದು ಸೆಕ್ಯೂರಿಟಿ ಕೋಡ್ ಕೂಡ ಇರುತ್ತೆ. ಆ ಒಂದು ಸೆಕ್ಯೂರಿಟಿ ಕೋಡ್ ನೀವು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಮ್ ಪೇಜ್ಗೆ ವಿಸಿಟ್ ಆಗ್ತೀರಾ. ನಾ ಮೊದಲೇ ಹೇಳಿದ ಹಾಗೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ, ನಿನ್ನೆ ನೈಟ್ ಇಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅಪ್ ಟು 8th, ಅಂದ್ರೆ ಇನ್ನು ನಿಮಗೆ 5 to 6 days ಬಾಕಿ ಇದೆ. ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮೊದಲಿಗೆ ನೀವು ಯಾವ ಕಾಲೇಜ್ ನ ಸೆಲೆಕ್ಟ್ ಮಾಡಿದ್ರ, ಹಾಗೆ ಯಾವ ಕೋರ್ಸ್ ನ ಸೆಲೆಕ್ಟ್ ಮಾಡಿದ್ರ ಆ ಒಂದು ಎಲ್ಲಾ ಲಿಸ್ಟ್ ನಿಮ್ಮ ಹತ್ರ ಒಂದು ಬುಕ್ ಅಲ್ಲಿ ಅಥವಾ ಒಂದು ಶೀಟ್ ಅಲ್ಲಿ ರೆಡಿ ಇತ್ತು ಅಂತ ಹೇಳಿದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಯಾವುದೇ ರೀತಿಯ ಗೊಂದಲ ಆಗೋದಿಲ್ಲ, ಯಾವುದೇ ರೀತಿಯಾದಂತಹ ಮಿಸ್ ಆಗೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಆ ಎಲ್ಲಾ ಡೀಟೇಲ್ಸ್ ನ ಒಂದು ಶೀಟ್ ಅಲ್ಲಿ ಅಥವಾ ಒಂದು ಬುಕ್ ಅಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಥ್ರೂಔಟ್ ದ ಪ್ರೊಸೆಸ್, ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಈ ಎಲ್ಲಾ ರೌಂಡ್ಸ್ ಮುಗಿಯೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲಾ ಡೀಟೇಲ್ಸ್ ಕೂಡ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ. ಓಕೆ, ಇನ್ ಕೇಸ್ ಇಲ್ಲಿ ಏನಾದ್ರು ನೀವು ಸಿಇಟಿ ನಂಬರ್ ನ ಎಂಟ್ರಿ ಮಾಡ್ತೀರಾ, ಹಾಗೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಆದ್ಮೇಲೆ ನಿಮಗೆ ಯಾವ ರೀತಿ ವಿಸಿಬಲ್ ಆಗುತ್ತೆ ಅದನ್ನ ನಿಮಗೆ ನೆಕ್ಸ್ಟ್ ಸ್ಲೈಡ್ ರೂಪದಲ್ಲಿ ತೋರಿಸ್ತಾ ಹೋಗ್ತೀನಿ. ಬಿಕಾಸ್ ನಮ್ಮ ಸೆಕ್ಯೂರಿಟಿ ಪರ್ಪಸ್ ಎಲ್ಲವನ್ನು ಕೂಡ ಡಿಸ್ಪ್ಲೇ ಮಾಡೋಕೆ ಆಗೋದಿಲ್ಲ, ಲೈವ್ ಅಲ್ಲಿ ತೋರ್ಸಕ್ ಆಗೋದಿಲ್ಲ. ದೇರ್ಫೋರ್ ಆ ಒಂದು ಇನ್ಫಾರ್ಮೇಶನ್ ಸ್ಲೈಡ್ ಅಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ, ಡೀಟೇಲ್ ಆಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ನೀವು ಸಬ್ಮಿಟ್ ಮಾಡಿ ಆದ್ಮೇಲೆ ನೀವು ಅದನ್ನ ಸಬ್ಮಿಟ್ ಮಾಡಿ ಆದ್ಮೇಲೆ ನಿಮಗೆ ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗುತ್ತೆ. ಜಸ್ಟ್ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಜಸ್ಟ್ ಯು ಅಬ್ಸರ್ವ್ ನಾವು. ಇದು ನಿಮಗೆ ತೋರಿಸ್ತಾ ಇರೋದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಈ ರೀತಿ ನೀವು ಫಸ್ಟ್ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಕೆಲವೊಂದು ಇನ್ಫಾರ್ಮೇಶನ್ ಹೈಡ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ನೀವು ಅಲ್ಲಿ ಸಿಇಟಿ ನಂಬರ್ ಮತ್ತೆ ಅಲ್ಲಿ ಕೇಳುವಂತಹ ಸೆಕ್ಯೂರಿಟಿ ಕೋಡ್ ನ ಎಂಟರ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಈ ರೀತಿಯಾದಂತಹ ಆಪ್ಷನ್ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಅಲ್ಲಿ ಇಷ್ಟು ಆಪ್ಷನ್ಸ್ ಇದೆ. ಜಸ್ಟ್ ನೀವು ಇಲ್ಲಿ ನೋಡ್ತಾ ಇರಬಹುದು. ಫಸ್ಟ್ ಗೆ ನೀವು ಸಿಇಟಿ ನಂಬರ್ ಆಲ್ರೆಡಿ ಎಂಟರ್ ಮಾಡಿರ್ತೀರಾ. ಹಾಗೆ ಅಪ್ಲಿಕೇಶನ್ ನಂಬರ್, ನಾನು ಮೊದಲೇ ಹೇಳಿದ ಹಾಗೆ ಆಲ್ ದ ಇನ್ಫಾರ್ಮೇಶನ್ ನೀವು ಒಂದು ಶೀಟ್ ಅಲ್ಲಿ ಅಥವಾ ಒಂದು ಯಾವ್ದೊಂದು ಬುಕ್ ಅಲ್ಲಿ ಕರೆಕ್ಟ್ ಆಗಿ ಬರ್ದಿದ್ರಿ ಅಂತ ಹೇಳಿದ್ರೆ ನಿಮಗೆ ಅದು ಈಸಿ ಆಗಿ ಸಿಗುತ್ತೆ. ಕರೆಕ್ಟ್ ಆಗಿ ನಿಮಗೆ ಯಾವುದೇ ರೀತಿಯಾದಂತಹ ಮಿಸ್ ಆಗೋದಿಲ್ಲ. ಕೊನೆಗೆ ಅದು ಅಲ್ಲಿ ಮಿಸ್ ಆಯ್ತು ಮೀನ್ಸ್ ಕೆಲವೊಂದು ವರ್ಡಿಂಗ್ ಮಿಸ್ ಆಯ್ತು, ಅಥವಾ ಪಾಸ್ವರ್ಡ್ ಮಿಸ್ ಆಗಿದೆ, ಸೆಕ್ಯೂರಿಟಿ ಕೋಡ್ ಮಿಸ್ ಆಗಿದೆ, ಆತರ ನಿಮಗೆ ಆಪ್ಷನ್ಸ್ ಬರೋದಿಲ್ಲ. ಅದಕ್ಕೋಸ್ಕರ ಕರೆಕ್ಟ್ ಆಗಿ ನೀವು ಎಲ್ಲವನ್ನು ಒಂದು ಶೀಟ್ ಅಲ್ಲಿ ನೀಟ್ ಆಗಿ ಮೇಂಟೈನ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸಿಇಟಿ ನಂಬರ್ ಆಯ್ತು, ಅಪ್ಲಿಕೇಶನ್ ನಂಬರ್, ಹಾಗೆ ಸೀಕ್ರೆಟ್ ಕೀ. ನೀವು ಸೀಕ್ರೆಟ್ ಕೀ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿ ಆದ್ಮೇಲೆ ಒಂದು ನಿಮಗೆ ಸೆಕ್ಯೂರಿಟಿ ಕೋಡ್ ಅಂತ ಹೇಳಿ ಕೊಡ್ತಾರೆ, ಒಂದು ಸೀಕ್ರೆಟ್ ಕೋಡ್ ಅಂತ ಹೇಳಿ ಕೊಡ್ತಾರೆ. ಆ ಒಂದು ಸೀಕ್ರೆಟ್ ಕೋಡ್ ನೀವು ಇಲ್ಲಿ ಎಂಟರ್ ಮಾಡಬೇಕು. ಹಾಗೆ ಇಲ್ಲಿ ನ್ಯೂ ಪಾಸ್ವರ್ಡ್, ಯು ವಾಂಟ್ ಟು ಜನರೇಟ್ ಅ ನ್ಯೂ ಪಾಸ್ವರ್ಡ್, ಒಂದು ಪಾಸ್ವರ್ಡ್ ನ ಜನರೇಟ್ ಮಾಡಿ. ಪಾಸ್ವರ್ಡ್ ಶುಡ್ ಬಿ ಆಲ್ಫಾಬೆಟ್ಸ್ ನಂಬರ್ಸ್ ವಿತ್ ಮಿನಿಮಮ್ 8 ಕ್ಯಾರೆಕ್ಟರ್ಸ್. ಓಕೆನಾ, ಅಟ್ಲೀಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಅಲ್ಫಾ ನ್ಯೂಮರಿಕ್ ಅಂತ ಹೇಳಿ ಹೇಳ್ತೀವಿ. ಅಲ್ಫಾಬೆಟ್ ಮತ್ತೆ ನ್ಯೂಮರಿಕ್ ಕೂಡ ಇರಬೇಕು. ಅಟ್ಲೀಸ್ಟ್ ಎಷ್ಟು ಕ್ಯಾರೆಕ್ಟರ್ ಇರಬೇಕು, ಅಟ್ಲೀಸ್ಟ್ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕು ಅಂತ ಹೇಳಿ ಹೇಳಿದ್ದಾರೆ. ಹಾಗೆ ಒನ್ಸ್ ಅಗೇನ್ ಇಲ್ಲಿ ನ್ಯೂ ಪಾಸ್ವರ್ಡ್ ಏನು ಎಂಟರ್ ಮಾಡಿರ್ತೀರ ಅದೇ ಒಂದು ಸೇಮ್ ಪಾಸ್ವರ್ಡ್ ನ ಅಗೇನ್ ಜಸ್ಟ್ ಯು ವಾಂಟ್ ಟು ಎಂಟರ್ ಹಿಯರ್. ಅದೇ ರೀತಿ ನಿಮ್ಮ ಮೇಲ್ ಐಡಿ, ನಿಮ್ಗೆ
ಆಲ್ಮೋಸ್ಟ್ ಯಾವುದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀರಾ ಆಕ್ಟಿವ್ ಆಗಿದೆ ಆ ಒಂದು ಮೇಲ್ ಐಡಿನ ಜಸ್ಟ್ ಯು ವಾಂಟ್ ಟು ಎಂಟರ್ ಹಿಯರ್ ಒಂದ್ಸರಿ ಎಂಟರ್ ಮಾಡಬೇಕು. ಹಾಗೆ ಇಲ್ಲಿ ಸೀಕ್ರೆಟ್ ಹಿಂಟ್ ಕ್ವಶನ್ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಕೆಲವೊಂದು ಕ್ವಶನ್ಸ್ ಓಪನ್ ಆಗುತ್ತೆ. ಆ ಒಂದು ಕೆಲವೊಂದು ಕ್ವಶನ್ಸ್ ಅಲ್ಲಿ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಅದರ ಆನ್ಸರ್ಸ್ ನೀವು ಇಲ್ಲಿ ಬರೀರಿ. ಹಾಗೆ ಈ ಏನು ಟೈಪ್ ಮಾಡಿರ್ತೀರಾ ಏನು ಕ್ವಶನ್ ಸೆಲೆಕ್ಟ್ ಮಾಡಿರ್ತೀರಾ ಇದನ್ನ ಒಂದ್ ಕಡೆಗೆ ನೀವು ನೆನ್ಪಿಟ್ಕೊಂಡ್ರೆ ಒಳ್ಳೇದು, ಅಥವಾ ಒಂದ್ ಕಡೆಗೆ ಬರೆದಿಟ್ಕೊಂಡ್ರು ಕೂಡ ಬಹಳ ಒಳ್ಳೇದು. ಇನ್ ಕೇಸ್ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಲಾಸ್ಟ್ ಅವ್ರಿಗೆ ಕೇಳ್ತಾರೆ ಸೀಕ್ರೆಟ್ ಹಿಂಟ್ ಕ್ವಶನ್ ಅಂತ ಹೇಳಿ. ಈ ಕ್ವಶನ್ ಕೂಡ ಯೂಸ್ ಮಾಡಿ ನೀವು ಲಾಗಿನ್ ಆಗುವಂತಹ ಚಾನ್ಸಸ್ ಇರುತ್ತೆ ಕೆಲವೊಂದು ಸಿಚುವೇಶನ್ ಅಲ್ಲಿ. ಅದಕ್ಕೋಸ್ಕರ ಇದನ್ನು ಕೂಡ ನೀವು ಮರೆಯೋ ಹಾಗಿಲ್ಲ, ಜಸ್ಟ್ ಯು ಮಸ್ಟ್ ರೈಟ್ ಅದರ ಒಂದ್ ಕಡೆಗೆ ಬರೆದಿಟ್ಕೊಂಡ್ರೆ ಬಹಳ ಒಳ್ಳೇದು. ದಿಸ್ ಇಸ್ ದ ಫಸ್ಟ್ ಪೇಜ್ ಓಪನ್ ಆಯ್ತು. ಇದೆಲ್ಲ ಎಂಟ್ರಿ ಮಾಡಿ ಆದ್ಮೇಲೆ ಏನ್ ಮಾಡ್ಬೇಕು, ಜಸ್ಟ್ ಯು ವಾಂಟ್ ಟು ಲಾಗಿನ್ ಮಾಡಬೇಕು. ಹಾಗೆ ಇಲ್ಲಿ ಬ್ರೌಸರ್ ನ ಹೇಳಿದೆ ನೋಡಿ, ಇಂಟರ್ನೆಟ್ ಎಕ್ಸ್ಪ್ಲೋರ್ 8 ಅಥವಾ ಅಬೋವ್ ಅಥವಾ ಗೂಗಲ್ ಕ್ರೋಮ್ ರೆಕಮೆಂಡೆಡ್. ಅವ್ರು ಗೂಗಲ್ ಕ್ರೋಮ್ ಕೂಡ ರೆಕಮೆಂಡ್ ಮಾಡಿದ್ದಾರೆ. ಇದರಲ್ಲಿ ಯಾವ ಬ್ರೌಸರ್ ಇರುತ್ತೆ ಆ ಬ್ರೌಸರ್ ನ ನೀವು ಯೂಸ್ ಮಾಡಿದ್ರೆ ಈಸಿಯಾಗಿ ವರ್ಕೌಟ್ ಆಗುತ್ತೆ. ನೆಕ್ಸ್ಟ್ ಇದಿಷ್ಟು ಆದ್ಮೇಲೆ ನೀವು ಲಾಗಿನ್ ಅಂತ ಹೇಳಿ ಓಕೆ ಮಾಡ್ತೀರಾ. ಲಾಗಿನ್ ಕೊಟ್ಟು ಆದ್ಮೇಲೆ ನಿಮಗೆ ಈ ರೀತಿಯಾದಂತಹ ಮತ್ತೊಂದು ಫೇಸ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನಿಮಗೆ ನೋಡ್ತಿದ್ದೀರಾ 3 ಆಪ್ಷನ್ಸ್ ಇದೆ. ಫಸ್ಟ್ ಒನ್ ಆಪ್ಷನ್ ಎಂಟ್ರಿ ಬಾಕ್ಸ್, ನೆಕ್ಸ್ಟ್ ಒನ್ ಅಲಾಟ್ಮೆಂಟ್, ನೆಕ್ಸ್ಟ್ ಒನ್ ಈಸ್ ಅಕೌಂಟ್ ಸೆಟ್ಟಿಂಗ್ ಅಂತ ಹೇಳಿ ಬರುತ್ತೆ. ಓಕೆನಾ, ಅಲಾಟ್ಮೆಂಟ್ ಮತ್ತೆ ಅಕೌಂಟ್ ಸೆಟ್ಟಿಂಗ್, ಆಪ್ಷನ್ ಎಂಟ್ರಿ. ಫಸ್ಟ್ ಇಲ್ಲಿ ಈಸಿ ಮುಗಿಸ್ಬಿಡ್ತೀನಿ. ಫಸ್ಟ್ ಅಕೌಂಟ್ ಸೆಟ್ಟಿಂಗ್ ಅಲ್ಲಿ ಯಾವುದೇ ರೀತಿ ಮತ್ತೆ ಮಾಡಿಫೈ ಮಾಡೋ ಅವಶ್ಯಕತೆ ಇಲ್ಲ. ಓನ್ಲಿ ಇನ್ ಕೇಸ್ ನೀವು ಏನಾದ್ರು ಪಾಸ್ವರ್ಡ್ ಚೇಂಜ್ ಮಾಡ್ಬೇಕು ಅಂದ್ರೆ ಮಾತ್ರ ಇದನ್ನ ಯೂಸ್ ಮಾಡಬೇಕು. ಹಾಗೆ ವ್ಯೂ ಲಾಗಿನ್ ಹಿಸ್ಟ್ರಿ, ನೀವು ಎಷ್ಟು ಸರಿ ಲಾಗಿನ್ ಆಗಿದ್ದೀರಾ ಅಂತ ಹೇಳಿ ಅದು ನಿಮಗೆ ಲಾಗಿನ್ ಹಿಸ್ಟ್ರಿ ಬೇಕು ಅಂದ್ರೆ ಮಾತ್ರ ನೀವು ಚೆಕ್ ಮಾಡಬೇಕು. ಹಾಗೆ ಇಲ್ಲಿ ಒಂದು ಇನ್ನೂ 2-3 ಆಪ್ಷನ್ಸ್ ಇದೆ. ಇಲ್ಲಿ ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ ಅಂತ ಹೇಳಿ ಆಪ್ಷನ್ ಇದೆ. ನಾನು ಅದನ್ನ ಇಲ್ಲಿ ಸಮ್ ಸೆಕ್ಯೂರಿಟಿ ಪರ್ಪಸ್ ಎರೇಸ್ ಮಾಡಿದೀನಿ ಅಷ್ಟೇ. ಇಲ್ಲಿ ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ ಇರುತ್ತೆ. ಓಕೆನಾ, ಇಷ್ಟು ಅಕೌಂಟ್ ಸೆಟ್ಟಿಂಗ್ ಬಗ್ಗೆ. ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಫಸ್ಟ್ ರೌಂಡ್ ಟೈಮ್ ಕೊಟ್ಟಿದ್ದಾರೆ. ಅದು ಟೈಮ್ ಕೊಟ್ಟು ಆದ್ಮೇಲೆ ನಿಮಗೆ ಏನಾಗುತ್ತೆ, ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಇರುತ್ತೆ. ಯಾವ ಕಾಲೇಜಿಗೆ ಅಲಾಟ್ಮೆಂಟ್ ಆಗಿದೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಇಲ್ಲಿ ಅಲಾಟ್ಮೆಂಟ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ಇನ್ ಕೇಸ್ ನೀವೇನಾದ್ರೂ ಈಗ ಅಲಾಟ್ಮೆಂಟ್ ಆದ್ಮೇಲೆ ಅಡ್ಮಿಷನ್ ಆದ್ರಿ ಅಂತ ಹೇಳಿದ್ರೆ ಅಡ್ಮಿಷನ್ ಆಗಿದ್ದು ಕೂಡ ನಿಮಗೆ ಇಲ್ಲಿ ಕೆಲವೊಂದು ಕಾಲಮ್ ಇದೆ. ಈ ಕಾಲಮ್ ಅಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಕೂಡ ಇರುತ್ತೆ. ಓಕೆನಾ, ಇವೆರಡು ಬಾಕ್ಸ್ ಕಂಪ್ಲೀಟ್ ಆಯ್ತು. ರಿಮೈನಿಂಗ್ ವೆರಿ ಇಂಪಾರ್ಟೆಂಟ್ ಒನ್ ಇಸ್ ದಟ್ ಈಸ್ ಅನ್ ಆಪ್ಷನ್ ಎಂಟ್ರಿ. ಇದೆರಡು ಸ್ಟೇಜ್ ಅಂದ್ರೆ ಅಲಾಟ್ಮೆಂಟ್ ಮತ್ತೆ ಅಡ್ಮಿಷನ್ ಸ್ಟೇಜ್ ನಿಮಗೆ ಕರೆಕ್ಟ್ ಆಗಿ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಯಾವುದು, ಆಪ್ಷನ್ ಎಂಟ್ರಿ. ಓಕೆ, ಆಪ್ಷನ್ ಎಂಟ್ರಿ ನೀವು ಕರೆಕ್ಟ್ ಆಗಿ ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, ವಿತ್ ಇನ್ ದ ಲಾಸ್ಟ್ ಡೇಟ್ ಒಳಗಡೆಗೆ ಮಾಡ್ಬೇಕು. ಸ್ವಲ್ಪ 1 or 2 days ಟೈಮ್ ತಗೊಂಡ್ರು ಪರವಾಗಿಲ್ಲ, ನೀವು ಅದನ್ನ ಆಪ್ಷನ್ ಎಂಟ್ರಿನ ಸರಿಯಾಗಿ ಮಾಡ್ಬೇಕು. ಅದಕ್ಕೋಸ್ಕರ ಫಸ್ಟ್ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಹೇಳಿ ಆಪ್ಷನ್ ಇದೆ, ಮತ್ತೆ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಇದೆ, ಹಾಗೆ ಆಪ್ಷನ್ ವರ್ಕ್ ಶೀಟ್ ಇದೆ, ಡೀಟೇಲ್ ಆಪ್ಷನ್ ವರ್ಕ್ ಶೀಟ್ ಇದೆ, ಹಾಗೆ ಇಲ್ಲಿ ಪ್ರಿಂಟ್ ಆಪ್ಷನ್ ರಿಪೋರ್ಟ್. ನೀವೇನಾದ್ರು ಆಪ್ಷನ್ ಎಂಟ್ರಿ ಮಾಡಿದ ಪ್ರಿಂಟ್ ಬೇಕು ಅಂದ್ರೆ ಅದನ್ನು ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಇನ್ನೇನಾದ್ರೂ ರಿಪೋರ್ಟ್ಸ್ ವಿಸಿಬಲ್ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ PDF ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ PDF ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳಿ ಹೇಳಿದ್ದಾರೆ. ಎಲ್ಲ ಸ್ಟೆಪ್ಸ್ ಹೋಗಕ್ಕಿಂತ ಮೊದಲಿಗೆ ನಮಗೆ ಏನ್ ಬೇಕು, ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ ಅದನ್ನ ನಾನು ತೋರಿಸ್ತಾ ಇದ್ದೀನಿ. ನೀವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ, ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಅಗೇನ್ ನಿಮಗೆ 3 ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಮೀನ್ಸ್ ಈ ರೀತಿಯಾದ ಸಪರೇಟ್ ಬಾಕ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದು ಆಪ್ಷನ್ ಎಂಟ್ರಿ. ಓಕೆ, ನೆಕ್ಸ್ಟ್ ಒನ್ ಮಾಡಿಫೈಡ್ ಆರ್ ಸೆಲೆಕ್ಟೆಡ್ ಆಪ್ಷನ್, ನೆಕ್ಸ್ಟ್ ಒನ್ ವ್ಯೂ ಸೆಲೆಕ್ಟೆಡ್ ಆಪ್ಷನ್ ಅಂತ ಹೇಳಿ 3 ಕಾಲಮ್ ಬರುತ್ತೆ. ಇಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ಡಿಫ್ರೆಂಟ್ ಕೋರ್ಸಸ್ ಇದೆ. ಫಸ್ಟ್ ಒನ್ ಇಂಜಿನಿಯರಿಂಗ್, ನೆಕ್ಸ್ಟ್ ಫುಡ್ ಸೈನ್ಸ್, ಅಗ್ರಿ BSc, ವೆಟರ್ನರಿ ಸೈನ್ಸ್, ಅಗ್ರಿ BTech, ಹಾಗೆ ಫಾರ್ಮಾ ಡಿ ಮತ್ತೆ BNYS. ಇಷ್ಟು ಕೋರ್ಸಸ್ ಗಳಿಗೆ ನೀವು ಆಪ್ಷನ್ ಎಂಟ್ರಿನ ಮಾಡಬಹುದು. ನೋಡಿ, ಲೀಸ್ಟ್ ಆಫ್ ಕಾಲೇಜಸ್ ಇಲ್ಲಿ ಪ್ರಿಂಟ್ ಆಫ್ ಜಸ್ಟ್ ಇದನ್ನು ನೀವು ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಲೀಸ್ಟ್ ಆಫ್ ಕಾಲೇಜಸ್ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್ ಒನ್, ಕಾಲೇಜ್ ನೇಮ್ ಕೆಳಗಡೆಗೆ ಏನಿರುತ್ತೆ ಅಲ್ಲಿ ಎಷ್ಟು ಕೋರ್ಸಸ್ ಅವೈಲೇಬಲ್ ಇರುತ್ತೆ ನೋಡಿ. ಇಲ್ಲಿ ಮೆನ್ಷನ್ ಮಾಡಿ, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್, ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್. ಮೀನ್ಸ್ ಆ ಒಂದು ಕಾಲೇಜ್ ಅಂಡರ್ ಎಷ್ಟು ಕೋರ್ಸ್ ನಿಮಗೆ ಅವೈಲೇಬಲ್ ಇದೆ ಆ ಒಂದು ಕೋರ್ಸ್ ಡೀಟೇಲ್ ಕೂಡ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಹಾಗೆ ನೀವು ಇದನ್ನ ಸ್ಲೈಡ್ ಮಾಡ್ತಾ ಹೋದಾಗೆ ಜಸ್ಟ್ ಆಪ್ಷನ್ ಕಾಲೇಜ್ ನೇಮ್ ಇರುತ್ತೆ ಮೇಲ್ಗಡೆಗೆ, ಹಾಗೆ ಕೆಳಗಡೆಗೆ ಇಲ್ಲಿ ಕೋರ್ಸ್ ಅವೈಲೇಬಲ್ ಕೋರ್ಸಸ್ ಕೂಡ ಇರುತ್ತೆ. ಇನ್ ಕೇಸ್ ನಿಮಗೆ ಇಂಜಿನಿಯರಿಂಗ್ ಬೇಕು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಅಂತ ಹೇಳಿ ಇಲ್ಲಿ ಮೇಲಿದೆ ಅಲ್ವಾ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಓನ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಮಾತ್ರ ಬರುತ್ತೆ.
ಹಾಗೆ BSc ಅಗ್ರಿ ಬೇಕು ಅಂತ ಹೇಳಿದ್ರೆ ಈ BSc ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು BSc ಅಗ್ರಿ ಎಷ್ಟು ಕಾಲೇಜಸ್ ಇದೆ ಎಲ್ಲಾ ಕಾಲೇಜ್ ಬರುತ್ತೆ. ಹಾಗೆ ಅಲ್ಲಿ ಕೆಳಗಡೆ ಇರುವಂತಹ ಕೋರ್ಸ್ ಆಪ್ಷನ್ ಕೂಡ ಬರುತ್ತೆ. ಅದೇ ರೀತಿ ನೀವು ಬೇರೆ ಬೇರೆ ಕೋರ್ಸಸ್ ಕೂಡ ಮಾಡಬಹುದು. ಎಕ್ಸಾಂಪಲ್ ನೋಡಿ, ಇಲ್ಲಿ ಅಗೇನ್ ಮತ್ತೆ ಸ್ಲೈಡ್ ಮಾಡ್ತಾ ಹೋದೀನಿ ನೋಡಿ. ಜಸ್ಟ್ ಸ್ಲೈಡ್ ಮಾಡ್ತಾ ಹೋದಾಗ ಏನಾಗುತ್ತೆ, ಬೇರೆ ಬೇರೆ ಕಾಲೇಜಸ್ ಬರುತ್ತೆ. ಹಾಗೆ ಅಲ್ಲಿ ಅವೈಲೇಬಲ್ ಇರುವಂತಹ ಆಪ್ಷನ್ಸ್, ಕೋರ್ಸ್ ಆಪ್ಷನ್ಸ್ ಕೂಡ ನಿಮಗೆ ಇರುತ್ತೆ. ನೆಕ್ಸ್ಟ್ ಇಂಜಿನಿಯರಿಂಗ್, ನಾನು ಅವಾಗಲೇ ಹೇಳಿದಾಗ ಇಂಜಿನಿಯರಿಂಗ್ ಮೀನ್ಸ್ ಇದೇ ರೀತಿ ಇಂಜಿನಿಯರ್ ಬೇಕಾದ್ರೆ ಇಂಜಿನಿಯರಿಂಗ್ ಇರುತ್ತೆ. ನೀವು ಯಾವ ಕೋರ್ಸಸ್ ಗೆ ಆಪ್ಷನ್ ಎಂಟ್ರಿ ಮಾಡ್ತಿದ್ರೆ ಆ ಒಂದು ಕೋರ್ಸ್ ನಲ್ಲಿ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಡಿಫ್ರೆಂಟ್ ಆಪ್ಷನ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಅದೇ ನಾನು ಮೊದಲೇ ಹೇಳಿದ್ದು, ನೀವು ಯಾವ ಕಾಲೇಜಿಗೆ ಜಾಯ್ನ್ ಆಗ್ಬೇಕು ಅಂತಿದ್ದೀರಾ ಹಾಗೆ ಅಲ್ಲಿ ಕೋಡ್ ಕೂಡ ಇರುತ್ತೆ, ಕೋರ್ಸ್ ಕೋಡ್ ಕೂಡ ಇರುತ್ತೆ. ಅದನ್ನ ನೀವು ಕರೆಕ್ಟ್ ಆಗಿ ಸರ್ಚ್ ಮಾಡಿ ಇಟ್ಕೊಂಡು ಹಾಗೆ ಒಂದು ಲೀಸ್ಟ್ ರೆಡಿ ಇತ್ತು ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಮಾಡೋದು ಬಹಳ ಈಸಿ. ಎಕ್ಸಾಂಪಲ್ ಇಲ್ಲಿ ನೋಡಿ, ಇವಾಗ ಇನ್ ಕೇಸ್ ಏನಾದ್ರೂ ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ ಆಪ್ಷನ್ 1 ಇದೇ ಆಗಿತ್ತು ಅಂತ ಹೇಳಿದ್ರೆ ಜಸ್ಟ್ ಯು ವಾಂಟ್ ಟು ರೈಟ್ ಆಪ್ಷನ್ 1. ಇಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೇಕು 1 ಅಂತ ಹೇಳಿ ಮೆನ್ಷನ್ ಮಾಡ್ಬೇಕು. ಇನ್ ಕೇಸ್ ಇಲ್ಲ ನಮ್ಮ ಸಿವಿಲ್ ಇಂಜಿನಿಯರ್ ಬದಲು ಇದೇ ಒಂದು ಕಾಲೇಜಸ್ ಅಲ್ಲಿ ವಿಶ್ವೇಶ್ವರಯ್ಯ ಕಾಲೇಜಸ್ ಆಫ್ ಇಂಜಿನಿಯರಿಂಗ್ KR ಸರ್ಕಲ್ ಬೆಂಗಳೂರು, ಇದೇ ಕಾಲೇಜಲ್ಲಿ ನೀವೇನಾದ್ರು ಇನ್ ಕೇಸ್ ಸಿವಿಲ್ ಇಂಜಿನಿಯರಿಂಗ್ ಸಿಕ್ಕಿಲ್ಲ, ಕಂಪ್ಯೂಟರ್ ಸೈನ್ಸ್ ಜಾಯ್ನ್ ಆಗ್ಬೇಕು, ಆಪ್ಷನ್ 2 ಇರ್ಲಿ ಅಂತ ಹೇಳಿದ್ರೆ ಆಪ್ಷನ್ 2 ಯು ವಾಂಟ್ ಟು ರೈಟ್ ಹಿಯರ್, ವಾಂಟ್ ಟು ಮೆನ್ಷನ್. ಅದೇ ರೀತಿ ಇಲ್ಲ ಆಪ್ಷನ್ ಇನ್ನ ಬೇರೆ ಕಾಲೇಜಸ್ ಅಲ್ಲಿ ಆಪ್ಷನ್ 2 ಕೊಡ್ತೀನಿ ಅಂತ ಹೇಳಿದ್ರೆ ಓಕೆ, ಯು ವಾಂಟ್ ಟು ರೈಟ್, ಯು ವಾಂಟ್ ಟು ಮೆನ್ಷನ್ ಆಪ್ಷನ್ ಎಂಟ್ರಿ ಲೈಕ್ ದಿಸ್. ನಿಮಗೆ ಗೊತ್ತಾಗುತ್ತೆ ಆಪ್ಷನ್ ನೀವು ರಿಯಲ್ ಆಗಿ ಎಂಟ್ರಿ ಆದಾಗ ಯಾವ ರೀತಿ ಎಂಟರ್ ಮಾಡ್ಬೇಕು ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ದಿಸ್ ಈಸ್ ಫಾರ್ ಓನ್ಲಿ ಒಂದು ಡೆಮೋ ತರ ಆಲ್ಮೋಸ್ಟ್, ಇಲ್ಲ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರಲಿ ಅಂತ ಹೇಳಿ. ಅದೇ ರೀತಿ ಬೇರೆ ಬೇರೆ ಕೋರ್ಸಸ್ ಕೂಡ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲ ಇನ್ಫಾರ್ಮೇಶನ್ ಕಾಲೇಜಸ್ ಅಲಾಂಗ್ ವಿತ್ ದಟ್ ಕೋರ್ಸಸ್ ಇನ್ಫಾರ್ಮೇಶನ್ ಕೂಡ ಅವೈಲೇಬಲ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಮಾಡಿಫೈಡ್ ಸೆಲೆಕ್ಟೆಡ್ ಆಪ್ಷನ್ ಆ ಒಂದು ಡೀಟೇಲ್ ಇಲ್ಲಿ ಇನ್ಫಾರ್ಮೇಶನ್ ಆಗುತ್ತೆ. ಹಾಗೆ ವ್ಯೂ ಸೆಲೆಕ್ಟೆಡ್ ಆಪ್ಷನ್ ಸೆಲೆಕ್ಟೆಡ್ ಆದ್ರೆ ಅಂತ ಹೇಳಿದ್ರೆ ಅದು ಕೂಡ ಆಪ್ಷನ್ಸ್ ಇರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಅಲ್ಲಿ ಫೀ ಕೂಡ ಮೆನ್ಷನ್ ಮಾಡಿದ್ದಾರೆ, ಕೋರ್ಸ್ ಫೀ ಪರ್ ಆನಮ್. ಈ ಒಂದು ಕೋರ್ಸಸ್ ಗೆ ಎಷ್ಟೆಷ್ಟು ಫೀಸ್ ಇದೆ ಅಂತ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಷ್ಟು, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಎಷ್ಟು, ಹಾಗೆ ಇನ್ಫಾರ್ಮೇಶನ್ ಸೈನ್ಸ್ ಎಷ್ಟು, ಎಲ್ಲ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಅವರು ಅಮೌಂಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಓಕೆ, ನೆಕ್ಸ್ಟ್ ಇಷ್ಟು ಬಹಳ ಇಂಪಾರ್ಟೆಂಟ್ ಆಗಿರುವ ಇನ್ಫಾರ್ಮೇಶನ್. ಫಸ್ಟ್ ಗೆ ದಿಸ್ ಒನ್ ಇಸ್ ನೀವು CET ಎಂಟ್ರಿ ಮಾಡ್ತೀರಾ, CET ನಂಬರ್ ಎಂಟ್ರಿ ಮಾಡಿ ಸೆಕ್ಯೂರಿಟಿ ಎಂಟರ್ ಮಾಡಿದಾಗ ಈ ಪೇಜ್ ಸಿಗುತ್ತೆ. ದಿಸ್ ಪೇಜ್ ನೀವು ಲಾಗಿನ್ ಆದ್ರಿ ಅಂತ ಹೇಳಿದ್ರೆ ಈ ರೀತಿ ಆಪ್ಷನ್ ಬರುತ್ತೆ. ಅಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಕ್ಲಿಕ್ ಮಾಡಬೇಕು. ಅಲ್ಲಿ ನಿಮಗೆ ಡಿಫ್ರೆಂಟ್ ಕೋರ್ಸ್ ಅಲಾಂಗ್ ವಿತ್ ದಿಸ್ ಕಾಲೇಜ್ ಅಂಡ್ ಆಲ್ಸೋ ಅಲ್ಲಿರುವಂತಹ ಕೋರ್ಸಸ್ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸರ್ಚ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ನೀವು ಇಲ್ಲಿ ನೋಡ್ತಿದ್ದೀರಾ, ಜಸ್ಟ್ ಯು ಅಬ್ಸರ್ವ್ ಹಿಯರ್, ಇಲ್ಲಿ ಸರ್ಚ್ ಆಪ್ಷನ್ ಕೂಡ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಪ್ಲೆಂಟಿ ಆಫ್ ದ ಕಾಲೇಜಸ್ ಇದೆ, ಪ್ಲೆಂಟಿ ಆಫ್ ದ ಕೋರ್ಸಸ್ ಇದೆ. ನಿಮಗೊಂದು ಕಾಲೇಜ್ ಕೋಡ್ ಅಥವಾ ಕೋರ್ಸ್ ಕೋಡ್ ಕರೆಕ್ಟ್ ಆಗಿ ಗೊತ್ತಿತ್ತು ಅಂತ ಹೇಳಿದ್ರೆ ಜಸ್ಟ್ ನೀವೊಂದು ಕೋರ್ಸ್ ಕೋಡ್ ನ ಇಲ್ಲಿ ಎಂಟ್ರಿ ಮಾಡಿದ್ರೆ, ಇಲ್ಲಿ ಸರ್ಚ್ ಅನ್ನೋ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಆ ಒಂದು ಕೋಡ್ ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ್ರಿ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಇದೆ. ಓಕೆನಾ? ಸಿವಿಲ್ ಇಂಜಿನಿಯರಿಂಗ್ ಒಂದು ಕಾಲೇಜ್ ಕೋಡ್ ಎಷ್ಟಿದೆ, E059CE ಅಂತಿದೆ. ಅದನ್ನ ನೀವು ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ್ರಿ ಅಂತ ಹೇಳಿದ್ರೆ ಅದೇ ಒಂದು ಕಾಲೇಜಿನ ಒಂದು ಸಿವಿಲ್ ಇಂಜಿನಿಯರಿಂಗ್ ಕರೆಕ್ಟ್ ಆಗಿ ಸರ್ಚ್ ಮಾಡಿ ನಿಮಗೆ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ ನೀವು ಸಿವಿಲ್ ಇಂಜಿನಿಯರಿಂಗ್ ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಕೋಡ್ ಕೊಟ್ಟಿದ್ದಾರೆ. ಓಕೆನಾ? ಈ ಒಂದು ಕೋಡ್ ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ್ರಿ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಏನಾಗುತ್ತೆ, ಇಲ್ಲಿ ಸರ್ಚ್ ಮಾಡುವಾಗ ಈ ಒಂದು ಕಾಲೇಜ್ ಅಂಡರ್ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ ಇಲ್ಲಿ ನಿಮಗೆ ಮೂವ್ ಆಗುತ್ತೆ. ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಸರ್ಚ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಅದಕ್ಕೋಸ್ಕರ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾದದ್ದೇನು, ಇಲ್ಲಿ ಕೋರ್ಸ್ ಕೋಡ್ ಮತ್ತೆ ಕಾಲೇಜ್ ಕೋಡ್ ಅಂತ ಇರುತ್ತಲ್ವ ಅದನ್ನ ಕರೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ಏನಾಗುತ್ತೆ, ಈ ಒಂದು ಸರ್ಚ್ ಅನ್ನೋ ಆಪ್ಷನ್ ಕೂಡ ಯೂಸ್ ಮಾಡಬಹುದು. ದಿಸ್ ಈಸ್ ಅ ವೆರಿ ಅಡ್ವಾನ್ಸ್ ಟೆಕ್ನಾಲಜಿ. ಬಹಳ ನಿಮಗೆ ಟೈಮ್ ಉಳಿಯುತ್ತೆ. ಅದಕ್ಕೂ ಮೊದಲಿಗೆ ನಿಮಗೆ ಗೊತ್ತಿರಬೇಕು, ಕಾಲೇಜ್ ಕೋಡ್ ಕ್ಲಿಯರ್ ಆಗಿ ಗೊತ್ತಿದ್ರೆ ಮಾತ್ರ ಅದು ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಫಾರ್ ನಿಮ್ಮ CET ಆಪ್ಷನ್ ಎಂಟ್ರಿಗೆ. ಹೇಗೆ ಆಪ್ಷನ್ ಎಂಟ್ರಿ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳಿದೀನಿ ಅಂತ ಅನ್ಕೊಂಡಿದೀನಿ. ಬಿಕಾಸ್ ನೀವು ಲೈವ್ ತೋರಿಸಿಲ್ಲ, ಬಿಕಾಸ್ ಸ್ವಲ್ಪ ಸೆಕ್ಯೂರಿಟಿ ರೀಸನ್ಸ್ ಎಲ್ಲ ಇರುತ್ತೆ. ಆದ್ರೂ ಕೂಡ ಎಷ್ಟು ಸಾಧ್ಯ ಅಷ್ಟು ನಿಮಗೆ ಕಂಪ್ಲೀಟ್ ಆಗಿ ಹೇಳುವಂತಹ ಪ್ರಯತ್ನ ಮಾಡಿದೀನಿ. ಇನ್ನೂ ಟೈಮ್ ಇದೆ, ಇನ್ನು 5 to 6 days ಇರೋದ್ರಿಂದ ಕರೆಕ್ಟ್ ಆಗಿ ಒಂದ್ಸರಿ ನೋಡಿ ಆಪ್ಷನ್ ಎಂಟ್ರಿನ ಮಾಡಿ. ಸುಮ್ಮನೆ ನಿಮಗೆ ಕ್ಯೂರಿಯಾಸಿಟಿ ಬೇಕು ಅಂದ್ರೆ ಒಂದ್ಸರಿ ಲಾಗಿನ್ ಆಗಿ ಒಂದ್ಸರಿ ಚೆಕ್ ಮಾಡಿ ಅಷ್ಟೇ. ಆಪ್ಷನ್ ಎಂಟ್ರಿ ಮಾಡುವಾಗ ಮಾತ್ರ ಒಂದ್ ಬಿಟ್ಟು 2 ಸರಿ ವಿಚಾರ ಮಾಡಿ ಲಾಗಿನ್ ಆಗೋದು ಬಹಳ ಯೂಸ್ಫುಲ್ ಅಂತ ನನ್ನ ಅನಿಸಿಕೆ. Therefore, be careful about option entry. This is all about this video. ಇದೇ ರೀತಿ ನಿಮಗೆ ಕಂಪ್ಲೀಟ್ ಆಗಿರುವ ಇನ್ಫಾರ್ಮೇಶನ್ ಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ. ನೀವು ಕೂಡ
ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ, ಹಾಗೆ ನಿಮಗೆ ಯಾರಿಗೆ ಅವಶ್ಯಕತೆ ಇದೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡೋದರ ಮುಖಾಂತರ ನೀವು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. This is all about this video. We will meet soon in a next video. Thank you very much.